ಎಲ್ಲರಿಗೂ ನಮಸ್ಕಾರ. ನಿಮಗೆ ಮಹಾಭಾರತದಲ್ಲಿ ಬರುವ ಒಂದು ಹೂವಿನ ಬಗ್ಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ಈ ಹೂವನ್ನು ಕೃಷ್ಣ ಕಮಲ ಎಂದು ಕರೆಯುತ್ತಾರೆ. ಕೃಷ್ಣ ಕಮಲ ಅಂದ್ರೆ ಏನಪ್ಪಾ ಅಂದ್ರೆ, ಇಲ್ಲಿ ಕಾಣ್ತಿದ್ರಲ್ವ ಈ ದಳಗಳೆಲ್ಲ ಕೌರವರು 101 ಜನ. ಗಾಂಧಾರಿಗೆ 101 ಮಕ್ಕಳು ಇರ್ತಾರೆ, ಅದರಲ್ಲಿ ಇದು 101 ಜನ. ಅದರಲ್ಲಿ ಒಬ್ಬ ಹೆಣ್ಮಗಳಿರ್ತಾಳೆ, ಅವಳ ಹೆಸರು ದುಶ್ಯಲ. ಇಲ್ಲಿ ಮೇಲ್ಗಡೆ ಕಾಣ್ತಿರೋದು ಪಂಚ ಪಾಂಡವರು, ಧರ್ಮರಾಯ, ನಕುಲ, ಸಹದೇವ, ಅರ್ಜುನ, ಭೀಮ. ಇಲ್ಲಿ ಮೇಲ್ಗಡೆ ಇಲ್ಲಿ 3 ಇದ್ದಾರೆ ನೋಡಿ. ಅದರಲ್ಲಿ ಇವರು ಬ್ರಹ್ಮ, ವಿಷ್ಣು, ಶಿವ. ಮಧ್ಯದಲ್ಲಿ ಕಾಣ್ತಿರೋನೆ ಕರ್ಣ. ಕರ್ಣನ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು. ಕರ್ಣನ ಬಗ್ಗೆ ಯಾರು ಗೊತ್ತಿಲ್ಲ? ದಾನ, ವೀರ, ಶೂರ, ಕರ್ಣ. ಈ ಹೂವನ್ನು ಮಹಾಭಾರತಕ್ಕೆ ಹೋಲಿಸ್ತಾರೆ. ಇಲ್ಲಿ ಕೆಳಗಡೆಯಿಂದ ಕಾಣುವುದೇ ಕೃಷ್ಣ. ಇದೆಲ್ಲ ಮಹಾಭಾರತಕ್ಕೆ ಸಂಬಂಧಿಸಿದ ಒಂದು ಹೂವು. ಇದರ ಬಗ್ಗೆ ನೋಡ್ಬೋದು. ಮಹಾಭಾರತಕ್ಕೆ ಸಂಬಂಧಿಸಿದ ಪ್ರತಿಯೊಂದು ದಳಗಳು ಇಲ್ಲಿದೆ. ಇದು ಶಕುನಿ ದಳ, ಕೆಳಗಡೆ ಇರುವುದು ಶಕುನಿ ದಳ. ಅವರು 101 ಜನನೇ ಇರ್ತಾರೆ. ಶಕುನಿ ಅವರು, ಶಕುನಿ ದಳ ಕೆಳಗಡೆ ಇರುವುದು.